ಮಾಗನೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಉಪ್ಪರಿಕೆ ಬಸವೇಶ್ವರ ಸ್ವಾಮಿಯ ಕೊಂಡೋತ್ಸವ ಸಂಪನ್ನ. ಅಪಾರ ಭಕ್ತರಿಂದ ವಿಶೇಷ ಪೂಜೆ ದರ್ಶನ. ಮಾಗನೂರಿನಲ್ಲಿ ಮನೆ ಮಾಡಿದ ಹಬ್ಬದ ಸಡಗರ ಸಂಭ್ರಮ. ಮನೆ ಅಂಗಳದಲ್ಲಿ ರಂಗೋಲಿ ಬಿಟ್ಟು ರಥೋತ್ಸವಕ್ಕೆ ಬಸವಗಳಿಗೆ ಭವ್ಯ ಸ್ವಾಗತ. ಮನಸೆಳೆದ ಸಂಪ್ರದಾಯಬದ್ಧ ಜನಪದ ಕಲಾ ತಂಡಗಳ ಭಕ್ತಿಭಾವದ ವಿಜೃಂಭಣೆಯ ಮೆರವಣಿಗೆ. ಮಳವಳ್ಳಿ ತಾಲೂಕಿನ ಮಾಗನೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಭೀಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಉಪ್ಪರಿಕೆ ಶ್ರೀ ಬಸವೇಶ್ವರ ಸ್ವಾಮಿಯ ಕೊಂಡೋತ್ಸವ ಮಂಗಳವಾರ ಬೆಳಗ್ಗೆ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧ ಆಚರಣೆಯಂತೆ ವಿಜೃಂಭಣೆಯಿಂದ ಜರುಗಿತು. ಸಂಪ್ರದಾಯಬದ್ಧ ಆಚರಣೆಯೊಂದಿಗೆ ಮಾರ್ಚ್ 9ರಂದು ಸೋಮವಾರ ರಾತ್ರಿ ಶ್ರೀ ಉಪ್ಪರಿಕೆ ಬಸವೇಶ್ವರ ದೇವಸ್ಥಾನದ ಆವರಣದ ಮುಂಭಾಗ ಕೊಂಡದ ಸೌದೆಗಳಿಗೆ ಸಂಪ್ರದಾಯಬದ್ಧ ಪೂಜೆ ಸಲ್ಲಿಸಿ ಬೆಂಕಿ ಹಾಕಲಾಯಿತು. ಇತ್ತ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ರಥಕ್ಕೆ ಅಲಂಕಾರ ಪೂಜೆ ಸಲ್ಲಿಸಿ ಬೆಳಗ್ಗೆ 5:30 ಗಂಟೆಗೆ ಉಪ್ಪರಿಕೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬರುತ್ತಿದ್ದಂತೆ ಸಂಪ್ರದಾಯಬದ್ಧ ಆಚರಣೆಯೊಂದಿಗೆ ಸಿದ್ಧಗೊಂಡಿದ್ದ ಕೊಂಡೋತ್ಸವವನ್ನು ಅರ್ಚಕರಾದ ಸಂತೋಷ್ ಹಾದು ಉಪ್ಪರಿಕೆ ಶ್ರೀ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ಕೊಂಡೋತ್ಸವ ಸಂಪನ್ನಗೊಂಡಿತು. ನಂತರ ಬಸವೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥೋತ್ಸವದೊಂದಿಗೆ ಅರುನಳ್ಳಿ ಬಸವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಪ್ರದಾಯಬದ್ಧ ಸಾಂಸ್ಕೃತಿಕ ಜನಪದ ಕಲಾ ತಂಡಗಳ ಪ್ರದರ್ಶನ ಮನಸೂರೆಗೊಂಡವು. ಮಾಗನೂರಿನ ಚೋಳರ ಕಾಲದ ಐತಿಹಾಸಿಕ ಸಂಪ್ರದಾಯಬದ್ಧ ಶ್ರೀ ಭೀಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಉಪ್ಪರಿಕೆ ಬಸವೇಶ್ವರ ಕೊಂಡೋತ್ಸವದಲ್ಲಿ ಮಾಗನೂರು ಗ್ರಾಮದ ಮುಖಂಡರು, ನಾಡಗೌಡರು, ಯುವ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಬಸವನಪುರ, ಮುಗತುಗಳ್ಳಿ ಗ್ರಾಮಗಳ ಮುಖಂಡರು, ಅರುನಳ್ಳಿ ಬಸವಗಳು ಭಾಗವಹಿಸಿದ್ದವು. ಇದಲ್ಲದೆ ಮುಗತುಗಳ್ಳಿ, ಬಸವನಪುರ, ಕೋರೆಗಾಲ, ಸೆಟ್ಟಳ್ಳಿ, ಮಳವಳ್ಳಿ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಂದ ಹಾಗೂ ರಾಜ್ಯದ ಹಲವೆಡೆಯಿಂದ ಬಂದ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.